ಹಾಯ್ ಎಲ್ಲರಿಗೂ ನಮಸ್ಕಾರ. ಈ ವಿಡಿಯೋದಲ್ಲಿ ನಾವು KPSCಯಲ್ಲಿ ಆಗಿರುವಂತಹ ಅನ್ಯಾಯದ ಬಗ್ಗೆ ಮಾತಾಡೋಣ. ಕರ್ನಾಟಕದ ವೇರಿಯಸ್ ಕಾಂಪಿಟೇಟಿವ್ ಎಕ್ಸಾಮ್ಗಳು ಗ್ರೂಪ್ ಎ, ಗ್ರೂಪ್ ಬಿ ಈ ಎಕ್ಸಾಮನ್ನು ಕಂಡಕ್ಟ್ ಮಾಡುವಂಥ ಬಾಡಿ KPSC. ಈ KPSCಯನ್ನು ಕಾನ್ಸ್ಟಿಟ್ಯೂಷನ್ ಅಂಡರಲ್ಲಿ ಕ್ರಿಯೇಟ್ ಮಾಡಿದ್ದಾರೆ. ಇಂತಹ ಒಂದು ಪ್ರೀಮಿಯರ್ ಇನ್ಸ್ಟಿಟ್ಯೂಷನ್ ಇದಾಗಿರುತ್ತೆ. ಆದರೆ ಇಲ್ಲಿ ನಡೀತಿರುವಂಥ ಕೆಲಸ ಇಂಥ ಒಂದು ಪವಿತ್ರ ಜಾಗದಲ್ಲಿ ಇಂಥ ನರಹಂತಕರು ಲೈಕ್ ಸೋ ಕಾಲ್ಡ್ ಇಂಟೆಲೆಕ್ಚುಯಲ್ ನಕ್ಸಲ್ ಅಂತಲೇ ಹೇಳ್ಬೋದು ಗೌರ್ಮೆಂಟ್ ಅವರ ಭಾಷೆಯಲ್ಲಿ ಹೇಳಬೇಕಾದ್ರೆ. ಸೊ ಇಂಥವರಿಂದ ಆಗ್ತಾ ಇರುವಂಥ ಅನ್ಯಾಯ ವೆರಿ ಶೇಮ್ಫುಲ್ ಅಂತಲೇ ಹೇಳ್ಬೋದು. ಇತ್ತೀಚೆಗೆ ಅದು ನಮಗೆ ಬೆಳಕಿಗೆ ಬರ್ತಾ ಇದೆ. ಆ್ಯಕ್ಚುಲಿ ಇದನ್ನೆಲ್ಲ ಪ್ಲ್ಯಾನ್ ಮಾಡಿದ್ದು ಯೂತ್ ಆರ್ಗನೈಸೇಷನ್ಗಳು. ಅದರ್ವೈಸ್ ನಮಗೆ ಇದು ಗೊತ್ತಾಗ್ತಾನೆ ಇರಲಿಲ್ಲ. ಅವ್ರ ಪಾಡಿಗೆ ಇದನ್ನು ವರ್ಷ ತಲೆತಲಾಂತರದಿಂದ ಅವರು ಕರಪ್ಷನನ್ನು ಹೇಗೆ ನಡೆಸ್ಕೊಂಡ್ಬರ್ತಾ ಇದ್ದಾರೆ ಅದನ್ನೇ ಅವರು ಕಂಟಿನ್ಯೂ ಮಾಡ್ತಾಯಿದ್ರು. ವೆಟರ್ನರಿ ಆಫೀಸರ್ ಅವರ ರಿಸಲ್ಟನ್ನು ತುಂಬಾ ಬೇಗ ಬಿಟ್ಟಿದ್ರು. ವಿತಿನ್ 1 ಮಂತಲ್ಲಿ DV ಎಲ್ಲ ಇತ್ತು, ಡಾಕ್ಯುಮೆಂಟ್ ವೆರಿಫಿಕೇಷನ್. ಸೊ ಆ ಟೈಮಲ್ಲಿ ನಾನು ಒಂದು ವಿಡಿಯೋಲ್ಲಿ ಹೇಳಿದ್ದೆ ಮೋಸ್ಟ್ಲಿ ರಿಫಾರ್ಮೇಷನ್ ನಡೀತಿರ್ಬೋದು, ಅದರ್ವೈಸ್ ಏನು ಅಂತ ನೀವು ನೋಡ್ಬೋದು ಸ್ಕ್ರೀನ್ ಮೇಲೆ. ಸೊ ಈ ರೀತಿ ಒಂದು ವಿಡಿಯೋ ಹಾಕಿದ್ದೆ. ಇವಾಗ ಅದ್ರ ಸೀಕ್ರೆಟ್ಸ್ ಎಲ್ಲ ಗೊತ್ತಾಗ್ತಾ ಇದೆ. ಇದು ರಿಫಾರ್ಮೇಷನ್ ಅಲ್ಲ, ಇದು ಕರಪ್ಷನ್ ಅಂತ ಗೊತ್ತಾಗ್ತಿದೆ. ಸೊ ಈ ರೀತಿ ಒಂದು ಗೊತ್ತಾಗಿದೆ. ಬಟ್ ಸಾಕಷ್ಟು ಎಕ್ಸಾಮ್ ಅವರ ಅಂಡರ್ ಅಂದರೆ KPSC ಚೇರ್ಮನ್ ಅವರ ಅಂಡರಲ್ಲಿ ನಡೆದಿರುವಂತಹ ಎಕ್ಸಾಮ್ಗಳು, ಎಸ್ಪೆಷಲಿ ಶಿವಶಂಕರಪ್ಪ ಸೋ ಕಾಲ್ಡ್ ಹೇಳ್ತಾರಲ್ಲ ಸಾಹುಕಾರ್, ಸೊ ಅವರ ಅಂಡರಲ್ಲಿ ನಡೆದಿರುವಂತಹ ಎಕ್ಸಾಮ್ಗಳ ಬಗ್ಗೆ ಮಾತಾಡಬೇಕು. ಲೈಕ್ KS ಎಕ್ಸಾಮಲ್ಲೂ ಅಷ್ಟೇ ತುಂಬ ಜನರು ಅಲ್ಲೂ ತುಂಬ ಥರದ ಕಷ್ಟಗಳನ್ನು ಅನುಭವಿಸಿದ್ದಾರೆ. CTI ಎಕ್ಸಾಮ್, ಇಂಡಸ್ಟ್ರಿಯಲ್ ಎಕ್ಸ್ಟೆನ್ಷನ್ ಆಫೀಸರ್, ಈ ಎಲ್ಲ ಎಕ್ಸಾಮ್ಗಳಲ್ಲಿ ಕರಪ್ಷನ್ ನಡೆದಿರುವಂಥದ್ದು ಬೆಳಕಿಗೆ ಬರ್ತಾ ಇದೆ. ಆ್ಯಕ್ಚುಲಿ OMRನ್ನು ಟ್ಯಾಂಪರಿಂಗ್ ಮಾಡುವಂಥದ್ದು, ಈ ರೀತಿ ಎಲ್ಲ ಕೆಲಸ KPSC ಅವರು ಮಾಡ್ತಾರೆ. ಸೊ ಇದಕ್ಕೆ ಟ್ರಾನ್ಸ್ಪರೆನ್ಸಿ ಬರಲಿ ಅಂತ ಏನೇನೋ ದೊಡ್ಡ ಮಾತುಗಳನ್ನು ಆಡ್ತಾರೆ. ಆದರೆ ಇಲ್ಲಿ ಕಷ್ಟಗಳನ್ನು ಅನುಭವಿಸೋದು ಮೋಸ್ಟ್ ವಲ್ನರೇಬಲ್ ಸೆಕ್ಷನ್ ಆಫ್ ಸೊಸೈಟಿ ಆಗ್ತಾ ಇರುವಂಥದ್ದು ಯೂತ್ಗಳು ಸ್ಟ್ರೈಕ್ ಎಲ್ಲ ಮಾಡಿದಾಗ ಅವರಿಗೆ ಅಯ್ಯೋ ಬಿಸಿ ರಕ್ತ ಏನೋ ಮಾಡ್ಕೊಳ್ತಾರೆ ಬಿಡಿ, 4 ದಿನ ಸ್ಟ್ರೈಕ್ ಮಾಡ್ತಾರೆ ಸುಮ್ಮನಾಗ್ತಾರೆ ಅಂತ ಅವರನ್ನು ಯಾರೂ ಸಪೋರ್ಟ್ ಮಾಡೋಕ್ಕೆ ಹೋಗಲ್ಲ. ಆ್ಯಕ್ಚುಲಿ ಅವ್ರ ಹತ್ರ ಜೆನ್ಯೂನ್ ಆಗಿರುವಂಥ ರೀಸನ್ ಇರುತ್ತೆ. ಅವರು ವ್ಯಾಲಿಡ್ ಪಾಯಿಂಟನ್ನು ಇಟ್ಕೊಂಡು ಅವರು ಪ್ರೊಟೆಸ್ಟ್ ಮಾಡೋದಾಗಲಿ ಏನಾದರೂ ಮಾಡ್ತಾರೆ. ಬಟ್ ಅವರಿಗೆ 4 ದಿನ ಸಪೋರ್ಟ್ ಮಾಡ್ತಾರೆ ಪಾಲಿಟಿಷಿಯನ್ಗಳು. ಎಸ್ಪೆಷಲಿ ಅವರ ಪಾರ್ಟಿ ವಿಷಯಕ್ಕಂತ ಬಂದರೆ ಅವ್ರ ಪಾರ್ಟಿಯಲ್ಲಿ ತಪ್ಪು ಮಾಡಿದ್ರೂ ಅದ್ರ ಬಗ್ಗೆ ಮಾತಾಡೋದೇ ಇಲ್ಲ. ಅವರು ಸದ್ಯಕ್ಕೆ KPSCಯ ಚೇರ್ಮನನ್ನು ಅವರು ಸಸ್ಪೆಂಡ್ ಮಾಡಿದ್ದಾರೆ. ಬರೀ ಸಸ್ಪೆಂಡ್ ಮಾಡಿದರೆ ಏನೂ ಯೂಸ್ ಇಲ್ಲ. ಅವರ ಕಾಲದಲ್ಲಿ ಯಾವ್ಯಾವ ಎಕ್ಸಾಮ್ ನಡೆದಿತ್ತು ಅಲ್ಲಿ ಅವೆಲ್ಲ ನಮಗೆ ಗೊತ್ತಾಗಬೇಕು. ಅದು ಎಕ್ಸಾಮ್ ನಡೆದ್ರೂ ಪರವಾಗಿಲ್ಲ, ಆ ಪೋಸ್ಟ್ಗಳಲ್ಲಿ ಕರಪ್ಷನ್ ತಗೊಂಡು ಯಾರಿಗೆ ಕೆಲಸ ಕೊಟ್ಟಿದ್ದಾರೆ ಅದೆಲ್ಲ ನಮಗೆ ಗೊತ್ತಾಗಬೇಕು. ಇದಕ್ಕೆ ಸ್ಟೂಡೆಂಟ್ಸ್ಗಳೆಲ್ಲ ಯುನಿಟಿ ಆಗಿರಬೇಕು. ದಯವಿಟ್ಟು ಕರ್ನಾಟಕದ ಎಲ್ಲ ಸ್ಟೂಡೆಂಟ್ಸ್ಗಳು ಯುನಿಟಿ ಆಗಿರಿ. ಹಾಗೆಯೇ ನಿಮ್ಮಿಂದಲೇ ಸ್ಟೂಡೆಂಟ್ಸ್ಗಳು ನೀವು ಆ್ಯಕ್ಚುಲಿ ನಾಳೆ ಸಮಾಜದಲ್ಲಿ ಏನಾದರೂ ಚೇಂಜಸ್ ಮಾಡಬೇಕು ಅಂತ ನೀವು ಈ ಫೀಲ್ಡಿಗೆ ಬಂದಿದ್ದೀರಾ, ದಯವಿಟ್ಟು ನೀವು ಬ್ರೋಕರ್ಗಳ ಮುಖಾಂತರ ಎಕ್ಸಾಮ್ಗಳಿಗೆ ಕ್ವಶನ್ ಪೇಪರ್ ತಗೊಳ್ಳುವಂಥದ್ದು ಈ ರೀತಿ ಎಲ್ಲ ಕೆಲಸ ಮಾಡೋಕ್ಕೆ ಹೋಗಬೇಡಿ. ನಾಳೆ ನೀವು ಸಿಗಾಕೊಳ್ತೀರಾ, ಇದರಿಂದ ನಿಮಗೆ ಲೈಫೇ ಹಾಳಾಗುತ್ತೆ. ಇವಾಗ ನೀವು ಒಂದು ಎಕ್ಸಾಮ್ ನೀವು ಫೇಲ್ ಆದರೂ ಪರವಾಗಿಲ್ಲ, ಅಟ್ಲೀಸ್ಟ್ ಅಪ್ಕಮಿಂಗ್ ಎಕ್ಸಾಮನ್ನು ಓದಿ ನೀವು ಪಾಸ್ ಆಗ್ತೀರಾ. ನೀವು ಒಂದೇ ಸಲ ನೀವು ಒಳ್ಳೆ ಸ್ಥಾನಕ್ಕೆ ಹೋಗಬೇಕು ಅಂತ ಈ ರೀತಿ ಎಲ್ಲ ಕರಪ್ಷನ್ ಮಾಡ್ಕೊಂಡು ಹೋಗ್ತೀರಾ, ನಾಳೆ ನಿಮಗೆ ಆ ಪೋಸ್ಟು ಸಿಗಲ್ಲ. ಸೊ ನೀವು ಕಂಪ್ಲೀಟಾಗಿ ಎಕ್ಸಾಮ್ ಬರೆಯುವಂಥ ಚಾನ್ಸನ್ನೇ ಕಳ್ಕೊಳ್ತೀರಾ. ಶಾರ್ಟ್ಕಟ್ಟಲ್ಲಿ ಯಾರು ಮುಂದೆ ಬರಬೇಕು ಅಂತ ಅಂದ್ಕೊಂಡಿದ್ದೀರಾ ಅವರಿಗೆ ನೀವು ಇದು ಒಂದು ಎಚ್ಚರಿಕೆ ಕರೆ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಪ್ಲೀಸ್ ಎಲ್ಲ ಆಸ್ಪಿರೆಂಟ್ಸ್ಗಳು ಓದಿ ಎಕ್ಸಾಮನ್ನು ಕ್ಲಿಯರ್ ಮಾಡಿ. ಈ ರೀತಿ ಶಾರ್ಟ್ಕಟ್ಗಳು ಬೇಡ. KS ಅಪ್ಲಿಕೇಶನ್ನಿಗೆ ಅಪ್ಲೈ ಮಾಡೋದಕ್ಕೆ ಇನ್ನೂ ಕೇವಲ 3 ದಿನ ಬಾಕಿ ಇದೆ. ಇವರು ಡೇಟನ್ನು ಎಕ್ಸ್ಟೆಂಡ್ ಮಾಡೋಲ್ಲ. ಪ್ಲೀಸ್ ಯಾರೆಲ್ಲ ಅಪ್ಲೈ ಮಾಡಬೇಕು ಅಂದ್ಕೊಂಡಿದ್ದೀರಾ ಬೇಗ ಅಪ್ಲೈ ಮಾಡಿ, ಓದೋದಕ್ಕೆ ಶುರು ಮಾಡಿ. ಅಟ್ಲೀಸ್ಟ್ ಈ ಸಲ ಇವರು ಟ್ರಾನ್ಸ್ಪರೆನ್ಸಿ ಪ್ರಾಮಾಣಿಕತೆಯಿಂದ ಎಕ್ಸಾಮನ್ನು ಮಾಡ್ತಾರೆ ಅನ್ನೋ ಹೋಪಿಂದ ನೀವೆಲ್ಲರೂ ನಿಮ್ಮ ಪ್ರಿಪ್ರೇಷನನ್ನು ಶುರು ಮಾಡಿ ಅಂತ ಹೇಳ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಈ ವಿಡಿಯೋನ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು.